ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರದಿಂದ ನವರಾತ್ರಿ ಹಬ್ಬ ಪ್ರಾರಂಭವಾಗುತ್ತಲಿದೆ. ಪ್ರತಿ ವರ್ಷ ಅಶ್ವಯುಜ ಮಾಸದ ಶುಕ್ಲ ಪಾಡ್ಯದಿಂದ ದಶಮಿಯವರೆಗೂ 9 ದಿನಗಳ ಕಾಲ ನಾವು ಆಚರಿಸುವಂತಹ ಹಬ್ಬವೇ ನವರಾತ್ರಿ. ತಾಯಿ ದುರ್ಗಾದೇವಿಯನ್ನು 9 ದಿನಗಳ ಕಾಲ ವಿವಿಧ ರೂಪದ ಹೆಸರಿನಲ್ಲಿ ನಾವು ಆರಾಧನೆಯನ್ನು ಮಾಡುತ್ತೇವೆ. ನವರಾತ್ರಿಯ ಮೊದಲನೆಯ ದಿನದಲ್ಲಿ ದುರ್ಗಾದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ನಾವು ಪೂಜಿಸುತ್ತೇವೆ. ತಾಯಿ ಶೈಲಪುತ್ರಿ ಹಿಮಾಲಯ ರಾಜನ ಮಗಳು, ಆದ್ದರಿಂದ ತಾಯಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಈಕೆಯ ವಾಹನ ಋಷಭ, ಆದ್ದರಿಂದ ಈ ದೇವಿಯನ್ನು ಋಷಭಾರೂಢ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಶೈಲಪುತ್ರಿ ದೇವಿ ತನ್ನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಶಿರಸ್ಸಿನಲ್ಲಿ ಚಂದ್ರನನ್ನು ಧರಿಸಿದ್ದಾಳೆ. ತಾಯಿ ಶೈಲಪುತ್ರಿ ರೂಪವನ್ನು ಪಡೆಯಲು ಒಂದು ವಿಶೇಷ ಕತೆ ಕೂಡ ಇದೆ. ಆ ಕಥೆಯ ಬಗ್ಗೆ ನಿಮ್ಮೊಂದಿಗೆ ತಿಳಿಸಿಕೊಡುತ್ತೇನೆ. ಶೈಲಪುತ್ರಿ ದೇವಿ ತನ್ನ ಹಿಂದಿನ ಜನ್ಮದಲ್ಲಿ ತಂದೆಯಾದ ದಕ್ಷ ಮಹಾರಾಜನ ಮಗಳಾಗಿ ಜನಿಸಿರುತ್ತಾಳೆ. ಹಾಗೆ ಶಿವನನ್ನು ತನ್ನ ಪತಿಯನ್ನಾಗಿ ಕೂಡ ಪಡೆದಿರುತ್ತಾಳೆ. ತಾಯಿಯ ಹೆಸರು ಸತಿಯಾಗಿರುತ್ತದೆ. ಹಾಗೆ ತಂದೆ ಪ್ರಜಾಪತಿ ಯಜ್ಞ ಮಾಡುವ ಸಲುವಾಗಿ ಎಲ್ಲ ದೇವರುಗಳನ್ನು ಆಹ್ವಾನಿಸಿರುತ್ತಾರೆ. ಆದರೆ ಭಗವಾನ್ ಶಿವನಿಗೆ ಆಹ್ವಾನವನ್ನು ನೀಡಿರುವುದಿಲ್ಲ. ತಾಯಿ ಸತಿ ಯಜ್ಞಕ್ಕೆ ಹೋಗಲು ನಿರ್ಧರಿಸುತ್ತಾಳೆ. ಆದರೆ ಭಗವಾನ್ ಶಿವನು ತಾಯಿ ಸತಿಗೆ ಹೇಳಿದರು, ಎಲ್ಲ ದೇವತೆಗಳನ್ನು ದೇವಿ ಯಜ್ಞಕ್ಕೆ ಆಹ್ವಾನಿಸಿದ್ದಾರೆ, ಆದರೆ ನನಗೆ ಆಹ್ವಾನ ನೀಡಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಯಜ್ಞ ನಡೆಯುವ ಸ್ಥಳಕ್ಕೆ ಅಲ್ಲಿಗೆ ಹೋಗುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ. ಆದರೆ ತಾಯಿ ಸತಿಯ ಬಲವಾದ ಒತ್ತಾಯವನ್ನು ನೋಡಿದ ಶಿವನು ಆಕೆಯನ್ನು ಯಜ್ಞಕ್ಕೆ ಹೋಗಲು ಅನುಮತಿಯನ್ನು ನೀಡುತ್ತಾನೆ. ಸತಿ ಮನೆಗೆ ತಲುಪಿದಾಗ ಅವಳ ತಾಯಿ ಮಾತ್ರ ಅವಳಿಗೆ ವಾತ್ಸಲ್ಯವನ್ನು ನೀಡುತ್ತಾಳೆ. ಆದರೆ ಸಹೋದರಿಯರ ಮಾತುಗಳಲ್ಲಿ ವ್ಯಂಗ್ಯ ಮತ್ತು ಅಪಹಾಸ್ಯವಿರುತ್ತದೆ. ಭಗವಾನ್ ಶಂಕರರ ಬಗ್ಗೆ ಅಗೌರವದ ಭಾವನೆಯಿಂದ ಮಾತನಾಡುತ್ತಾರೆ. ಅಷ್ಟೇ ಅಲ್ಲದೆ ತಂದೆ ದಕ್ಷ ಮಹಾರಾಜರು ಕೂಡ ತನ್ನ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಅವಳು ಸಹಿಸಲಾಗದೆ ತನ್ನ ತಂದೆ ಯಜ್ಞ ಮಾಡುತ್ತಿದ್ದ ವೇಳೆ ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣವನ್ನು ಬಿಟ್ಟಳು. ಶಿವನನ್ನು ಮರಳಿ ಪಡೆಯಲು ಅವಳು ಪುನರ್ಜನ್ಮ ಪಡೆದುಕೊಂಡಳು. ಆದರೆ ಸತಿ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋದರು. ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ ತುಂಬಾ ಕಠಿಣ ತಪಸ್ಸಿನಲ್ಲಿ 16 ವರ್ಷ ಕಳೆದಳು. ಇದರ ಬಳಿಕವಷ್ಟೇ ಆಕೆ ತನ್ನ ಪತಿ ಶಿವನನ್ನು ಮರಳಿ ಪಡೆದಳು. ಇದೇ ತಾಯಿ ಸತಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮಾಲಯದಲ್ಲಿ ಮಗಳಾಗಿ ಜನಿಸಿದಳು. ಈಕೆಯನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು. ಹಾಗೆ ಈ ದಿನದ ವಿಶೇಷತೆ, ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ನವರಾತ್ರಿಯ ಮೊದಲ ದಿನದ ಗ್ರಹ ಚಂದ್ರ. ಚಂದ್ರನು ಅದೃಷ್ಟ ತಂದುಕೊಡುತ್ತಾನೆ ಎಂದು ನಂಬಲಾಗಿದೆ. ನಮ್ಮ ಅದೃಷ್ಟವು ಬದಲಾಗಬೇಕೆಂದಿದ್ದರೆ ನಾವು ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡಬೇಕು. ಈ ದಿನದ ವಿಶೇಷ ಬಣ್ಣ ಬಂದು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ, ಹಾಗೆ ದೇವಿಗೂ ಕೂಡ ನಾವು ಬಿಳಿ ಬಣ್ಣದಿಂದ ಅಲಂಕಾರವನ್ನು ಮಾಡಿ ಪೂಜೆ ಮಾಡಬೇಕು. ಈ ದಿನ ವಿಶೇಷವಾಗಿ ಬಿಳಿ ಬಣ್ಣದ ದಾಸವಾಳದ ಹೂಗಳು, ಬಿಳಿ ಬಣ್ಣದ ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಇಲ್ಲವಾದಲ್ಲಿ ಕೆಂಪು ಬಣ್ಣದ ದಾಸವಾಳದ ಹೂವನ್ನು ನಾವು ಅರ್ಪಣೆ ಮಾಡಬೇಕು. ತಾಯಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ದಾಸವಾಳವೆಂದರೆ ತುಂಬಾ ಪ್ರೀತಿ. ಈ ದಿನ ತಾಯಿಗೆ ನೈವೇದ್ಯವಾಗಿ ನಾವು ತುಪ್ಪವನ್ನು ಅರ್ಪಣೆ ಮಾಡಬೇಕು. ತುಪ್ಪದಿಂದ ಮಾಡಿರ್ತಕ್ಕಂತಹ ಲಡ್ಡು ಆಗಿರ್ಬೋದು, ಪಾಯಸ, ಸ್ವೀಟು, ಹಾಲು, ತುಪ್ಪವನ್ನ ಮಿಕ್ಸ್ ಮಾಡಿ ಬಾಳೆಹಣ್ಣನ್ನ ಹಾಕಿ ಪಂಚಾಮೃತವನ್ನು ಮಾಡಿ ನಾವು ನೈವೇದ್ಯವನ್ನಾಗಿ ಮಾಡಬಹುದು. ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ದೇವಿಯ ಆ ದಿನದ ವಿಶೇಷ ಸ್ತೋತ್ರವನ್ನು ಓದಬೇಕು. ಓಂ ದೇವಿ ಶೈಲಪುತ್ರಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ತೈ 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 ನಮೋ ನಮಃ. ಓಂ ರೀಂ ಶ್ರೀ ಶೈಲಪುತ್ರಿ ದುರ್ಗಾಯೇ ನಮಃ. ಓಂ ದೇವಿ ಶೈಲಪುತ್ರಯೇ ಸ್ವಾಹ. ವಂದೇ ವಂಚಿತ ಲಾಭಾಯ್ ಚಂದ್ರಾಕೃತಿ ಶೇಖರಂ ವಶುರುದಂ ಉದಾರಂ ಶೈಲಪುತ್ರಿಂ ಯಶಸ್ವಿನಿಂ. ಹಾಗೆ ಶೈಲಪುತ್ರಿ ದೇವಿಯ ಕವಚ ಕೂಡ ಹೇಳಿದ್ದೇನೆ. ನಿಮಗೆ ಇಷ್ಟರಲ್ಲಿ ಯಾವುದು ಈಸಿ ಅನಿಸುತ್ತೋ ಅದನ್ನಾದರೂ ನೀವು ದೇವರ ಮುಂದೆ ಪಠಣೆಯನ್ನು ಮಾಡಿ. ತಾಯಿ ಶೈಲಪುತ್ರಿ ದೇವಿಯ ಆರಾಧನೆಯಿಂದ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ಭುವಿದಂ ಪುರುಷಾರ್ಥ ಫಲವ ಎನ್ನುವಂತೆ ಎಲ್ಲ ಫಲವೂ ಸಿಗುತ್ತದೆ. ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತವೆ. ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳಿಗೆ ಒಂದು ಪರಿಹಾರ ಸಿಗುತ್ತದೆ. ತಾಯಿ ಶೈಲಪುತ್ರಿ ದೇವಿಯು ನಿಮ್ಮೆಲ್ಲರ ಸಂಕಷ್ಟಗಳನ್ನು ಬೇಗನೆ ಪರಿಹರಿಸಲಿ. ಎಲ್ಲರಿಗೂ ಧನ್ಯವಾದಗಳು.